ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರು ಹಾಕಿದ್ದಾರೆ ಸರ್, ನಿನ್ನೆ ಕೂಡ ಕಣ್ಣೀರು ಹಾಕಿದ್ದಾರೆ. ಒಬ್ಬ ಹೆಣ್ಣು ಮಗಳಿಗೆ ಈ ಪದವನ್ನು ಬಳಸಿದ ಸರಿನಾ? ನನಗೆ ನೋವಾಗಿದೆ. ಅವ್ರಿಗೂ ಕೂಡ ಅವ್ರ ಮನೆಯಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ ಅನ್ನೋ ಒಂದು ಪದವನ್ನು ಬಳಸಿದ್ದಾರೆ. ಈಗ ನಾನೇನಂದರೆ ನಾನು ನಿಮಗೊಂದು ಮಾತು ಹೇಳಿದೆ ಸರ್, ಸಾಮಾನ್ಯವಾಗಿ ಹೆಣ್ಮಕ್ಳು ಇಂಥ ವಿಚಾರಗಳಲ್ಲಿ ಅವ್ರಿಗೆ ನಮ್ಮ ವಿರುದ್ಧ ಹಿಂಗಾಯ್ತು ಅಂತ ಆರೋಪ ಮಾಡೋದು ಭಾಳಷ್ಟು ಕಡಿಮೆ, ವೆರಿ ರೇರೆಸ್ಟ್. ನಾನು ಅಂದರೆ ಸಿ ಟಿ ರವಿ ಮೇಲೆ ಉದ್ದೇಶಪೂರ್ವಕವಾಗಿ ನಿಮ್ಮ ವಿರುದ್ಧ ಏನಾದರೂ ಅವರೇನೋ ಸಂಚು ಹೂಡಿದ್ರಾ? ಉದ್ದೇಶಪೂರ್ವಕವಾಗಿ ಯಾವ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕು. ನೋಡಿ, ನಾನು ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಮಾಡಿದ ಅನ್ಯಾಯವನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸುವರ್ಣಸೌಧ ಪಶ್ಚಿಮ ದ್ವಾರಕ್ಕೆ ಬಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ದೆ. ಆಮೇಲೆ ಇವೆಲ್ಲ ಸೀನ್ ಕ್ರಿಯೇಟ್ ಮಾಡಿರೋದು. ನಂಗೆ ವಿಷಯನೇ ಗೊತ್ತಿಲ್ಲ ಹಿಂಗೆ ಸೀನ್ ಆಗಿದೆ ಅಂತ. ಅದಾದಮೇಲೂ ಕೂಡ ನಾವೊಂದು 5-6 ಜನ ಶಾಸಕರು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ವಾಪಸ್ ಬಂದಿದ್ವಿ. ನಮ್ಗೆ ಇವೆಲ್ಲ ಸೀನ್ ಕ್ರಿಯೇಟ್ ಆಗಿದ್ದಾವೆ, ಹಿಂಗೆಲ್ಲ ಈ ಥರ ಮಾಡಿದ್ದಾರೆ, ನಮಗೇನು ಗೊತ್ತು ಸರ್? ಅಲ್ಲಿ ರಾಹುಲ್ ಗಾಂಧಿ ಮೇಲೆ FIR ಆಯಿತು. ಹಾಗಾಗಿ ಏನಾದರೂ ಕರ್ನಾಟಕದ ಈ ಇಶ್ಯೂನ ಆ ಸೇಡನ್ನು ತೀರಿಸ್ಕೊಳ್ಳೋಕ್ಕಾಗಿ ಸಿ ಟಿ ರವಿ ಮೇಲೆ FIR ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ರಾ? ಐ ಡೋಂಟ್ ನೋ ಅವರ ಉದ್ದೇಶ ಏನಿತ್ತು ಅನ್ನೋದು ನಂಗೆ ಗೊತ್ತಿಲ್ಲ. ನೀವು ಹೇಳ್ದಂಗೆ ಬಹುತೇಕ ಹೆಣ್ಮಕ್ಕಳು ಈ ಥರದಲ್ಲಿ ದೂರು ಕೊಡೋಕ್ಕೆ ಬರಲ್ಲ. ಅಪರೂಪದ ಕೇಸುಗಳು ಕೆಲವೊಮ್ಮೆ ಇದ್ದಾವೆ. ಎಷ್ಟೋ ಘಟನೆಗಳಲ್ಲಿ ಅತ್ಯಾಚಾರ ಆಗದೆ ಅತ್ಯಾಚಾರ ಮಾಡಿದ್ದಾರೆ ಅಂತ ದೂರು ಕೊಟ್ಟು ಉದಾಹರಣೆಗಳಿದ್ದಾವೆ. ಅಲ್ಲ, ಸಾಮಾನ್ಯವಾಗಿ ಸರ್ ಇದು ಸದನದೊಳಗಡೆ ಆಗಿರುತ್ತೆ. ಅಲ್ಲ, ನಾನು ಹೇಳೋದಂದರೆ ಎಷ್ಟೋ ಘಟನೆಗಳಲ್ಲಿ ಅತ್ಯಾಚಾರ ಕೊನೆಗೆ ಎಲ್ಲ ಎನ್ಕ್ವೈರಿ ರಿಪೋರ್ಟು ಅತ್ಯಾಚಾರ ನಡೆದಿಲ್ಲ ಅಂತ ಬಂದಿರುತ್ತೆ, ಅದ್ರ ದೂರು ಅತ್ಯಾಚಾರ ಮಾಡಿದ್ದಾರೆ ಅಂತ ಬಂದುಬಿಟ್ಟಿರ್ತವೆ. ಅಂದರೆ ಇದು ಇದೇ ಪ್ರಕರಣ ಅಂತ ಇದೇ ರೀತಿ ನೀವು ಹೇಳೋರು ಹೆಂಗಿದೆ ಅಂತ ಹೇಳಿದ್ರೆ ಇದು ಅದೇ ಥರದ್ದು, ಅದೇ ಮಾದರಿ ಅಂತೀರಾ? ಎನ್ಕ್ವೈರಿ ಆಗಲಿ, ಸತ್ಯ ಹೊರಗೆ ಬರುತ್ತೆ. ಸಿ ಟಿ ರವಿಗೆ ಪೊಲೀಸರು ನಿಜವಾಗ್ಲೂ ಹಲ್ಲೆ ಮಾಡಿದ್ರ ಸರ್? ನಿಮ್ಗೆ ಹಲ್ಲೆ ಮಾಡೋಷ್ಟು ಅವ್ರಿಗೆ ಶಕ್ತಿ ಇದೆಯಾ, ಧೈರ್ಯ ಇದೆಯಾ? ಅಷ್ಟು ಸುಲಭ ಅಲ್ಲ. ಸಿ ಟಿ ರವಿ ಹೋರಾಟವನ್ನು ನೋಡಿದ್ದೀವಿ. ಸಿ ಟಿ ರವಿಯವರ ಕೆಪಾಸಿಟಿ ಕೂಡ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಪೊಲೀಸರು ನಿಮ್ಮ ಮೈ ಮುಟ್ಟ ಧೈರ್ಯ ಮಾಡಿದ್ದಾರಾ? ಇದು ನೋಡಿ, ಇದು ಹೇಗಾಗಿ, ಯಾವ ಕಾರಣಕ್ಕಾಗಿರ್ಬೋದು ಅಂತ ಅಂದ್ಕೊಳ್ತೀರಿ? ಇದು ನೋಡಿ, ಯೋಚನೆ ಮಾಡಿ ನೀವು. ಈ ಥರದ್ದು ನನ್ನ ಬೆನ್ನಲ್ಲಿ, ಹೊಟ್ಟೆ, ಎದೆ ಕೆಳಭಾಗದಲ್ಲಿ 4-5 ಕಡೆಗಳಲ್ಲಿ ಈ ಥರ ಮೂಗೇಟು ಬಿದ್ದಿದೆ, ಅಸಾಲ್ಟ್ ಆಗಿದೆ. ಈ ಗಾಯ ಸುವರ್ಣಸೌಧದಲ್ಲಿ ಆಗಿದ್ದಲ್ಲ, ನಾವು ಇದ್ವಿ, ಖಾನಾಪುರ ಪೊಲೀಸ್ ಸ್ಟೇಷನ್ನು ಆ ಸಂದರ್ಭದಲ್ಲಿ ಆಗಿದ್ದು. ಅಂದರೆ ನಾನು ಟೆರ್ರಿಸ್ಟಾ, ನಾನು ಕ್ರಿಮಿನಲ್ಲ, ನನ್ನಿಂದ ಏನಾದ್ರು ಸಮಾಜಘಾತಕ ಚಟುವಟಿಕೆಗಳು ನಡೆದಿದ್ದಾವ ಹೇಳಿ? ಹಾಗಿದ್ದರೆ ನನ್ನನ್ನು ಆ ರೀತಿ ಯಾಕೆ ನಡೆಸ್ಕೊಂಡ್ರು? 15 ಗಂಟೆಗಳ ಕಾಲ ಬೀದಿಲಿ ಸುತ್ತಾಡಿಸಿದ್ರ ಹಿನ್ನೆಲೆ ಏನು? ನಿಗೂಢ ಸ್ಥಳಕ್ಕೆ ಯಾಕೆ ಕರ್ಕೊಂಡೋದ್ರು ನಿಗೂಢ ಸ್ಥಳಕ್ಕೆ? ಏನು ಮರ್ಮ ಅದು? ಮತ್ತು ಜನ ಕೊಲೆ ಮಾಡೋದು ಸ್ವಾಭಾವಿಕ ರೀ ಅಂತ ಉಪಮುಖ್ಯಮಂತ್ರಿ ಹೇಳ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಆ ಕರೆಗಳು ಬರ್ತಾ ಇದ್ವಿ ಅಂತ ಹೇಳಿದ್ರು, ಪ್ರತಿ 5-5 ನಿಮಿಷ ಕರೆಗಳು ಬರ್ತಿದ್ವು ಅಂತ ಹೇಳಿದ್ರು. ನೀವು ಎಷ್ಟೋ ಪ್ರಕರಣಗಳು ನೋಡಿದ್ದೀರ. ನಿಮ್ಮ ಪ್ರಕಾರ ಆ ಕರೆ ಯಾರ್ದಿರ್ಬೋದು? ಪೊಲೀಸ್ ಅಧಿಕಾರಿದ ಅಥವಾ ಈ ರಾಜ್ಯದ ಪ್ರಭಾವಿ ರಾಜಕಾರಣಿದ? ಬೆಳಗಾವಿ ಗ್ರಾಮೀಣ SP, ಬೆಳಗಾವಿ ಕಮಿಷನರು ಮತ್ತು ಯಾರು ನನ್ನ ಜೊತೆಯಲ್ಲಿ ಎಸ್ಕಾಟ್ ಮಾಡ್ತಾ ಇದ್ದರು ಅವತ್ತು ರಾತ್ರಿ, ಅಂದರೆ IO ಗಂಗಾಧರರು, ರಾಮದುರ್ಗ DYSP, ಅವ್ರ ಹೆಸರೇನೋ ಮರ್ತೆ, ನಾನು ಮೊದಲಲ್ಲಿ ಹೇಳಿದೆ, ನಾನು DYSP, ಕಿತ್ತೂರಿನ ಇನ್ಸ್ಪೆಕ್ಟ್ರು, ಅವ್ರದ್ದೆಲ್ಲ ಕಾಲ್ ರೆಕಾರ್ಡ್ ತೆಗೆದು ನೋಡಿ. ಖಾಸಗಿ ಫೋನು, ಯಾಕೆಂದ್ರೆ 3-4 ಫೋನ್ ಇಟ್ಕೊಂಡಿದ್ರು. ಖಾಸಗಿ ಫೋನು, ಅಫಿಷಿಯಲ್ ಫೋನು, ಎರಡನ್ನೂ ಕಾಲ್ ರೆಕಾರ್ಡ್ ತೆಗೆದು ನೋಡಿ, ಗೊತ್ತಾಗುತ್ತೆ. ಎಸ್ ಸರ್. ಈಗ ಒಂದು ವೇಳೆ ಒಂದು ಮಾರಲಿಟಿ ಪ್ರಶ್ನೆ, FSL ಕಳಿಸಿದರೆ FSL ಏನು ವರದಿ ಬರುತ್ತೆ ಅದನ್ನು ಯಾವುದೇ ವರದಿ ಬಂದರೂ ತಾವು ಒಪ್ಕೊಳ್ಳೋಕೆ ರೆಡಿ ಇದ್ದೀರಾ? ನೋಡಿ, ನಮಗೆ ನಾನು ಕಾನೂನಿಗಿಂತ ಮೀರಿದವನಲ್ಲ. ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ. ನಾನೇನು ಕಾನೂನು ಮೀರಿದವನು ಅಂತ ಹೇಳ್ತೀನಾ? ಕಾನೂನಿದೆ. ಅವರೇನಾದ್ರು ಫ್ಯಾಬ್ರಿಕೇಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ನನ್ನನ್ನು ಇಷ್ಟೆಲ್ಲ ತೊಂದರೆ ಕೊಟ್ಟವರು ನಾಳೆ ಫ್ಯಾಬ್ರಿಕೇಟೇ ಮಾಡ್ಬೋದು ಅಂತ ಅಂದ್ಕೊಳ್ಳಿ. ನಿಮ್ಮದು ಸರ್ಕಾರಗಳಿದ್ದು FSL ವರದಿಗಳನ್ನು ಫ್ಯಾಬ್ರಿಕೇಟೇ ಮಾಡ್ಬೋದು ಅಂತ ಇಟ್ಕೊಳ್ಳಿ. ಅದನ್ನು ಮೀರಿದ ವ್ಯವಸ್ಥೆನೂ ನ್ಯಾಯಾಂಗ ಇದೆಯಲ್ಲ, ನ್ಯಾಯಾಂಗದಲ್ಲಿ ಅದನ್ನು ಸಾಬೀತುಪಡಿಸ್ಬೇಕಲ್ವಾ? ನನಗೆ ನ್ಯಾಯಾಂಗದ ಮೇಲೆ ವಿಶ್ವಾಸ ಇದೆ. ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ. ನಾಳೆ ನ್ಯಾಯಾಲಯ ನನಗೆ ಶಿಕ್ಷೆ ಕೊಟ್ಟರೆ ನಾನು ಸ್ವೀಕಾರ ಮಾಡ್ತೀನಿ. ರವಿಯವರೀಗ ಮಧ್ಯಂತರ ಜಾಮೀನಲ್ಲಿ ಇರುವಂಥದ್ದು. ಜಾಮೀನು ಕೊಡುವಾಗ ನಿಮ್ಮ ಬಂಧನ ಪ್ರಕ್ರಿಯೆ ಸರಿಯಿಲ್ಲ, ಕಾನೂನಾತ್ಮಕವೇ ನಿಮ್ಮನ್ನು ಬಂಧಿಸಿಲ್ಲ ಅನ್ನೋ ಮುಖಾಂತರ ಯಾರನ್ನೇ ಬಂಧಿಸಬೇಕಾದ್ರೆ ಇನ್ಮೇಲೆ
ಕಾನೂನಾತ್ಮಕ ಬಂಧಿಸಿ ಅಂತ ಒಂದು ಮೆಸೇಜ್ ಕೂಡ ಪಾಸ್ ಆಯಿತು. ಅದು ನಿಮ್ಮಂಥ VIP ಇರ್ಬೋದು, ಜನಸಾಮಾನ್ಯರು ಇರ್ಬೋದು. ನಾಳೆ ಕೋರ್ಟ್ಗಳು ಅದನ್ನೇ ಡಿಸೈಡ್ ಮಾಡಬೇಕು. ನಿಮ್ಮ ಪ್ರಕರಣದ ಬಗ್ಗೆ ಕೋರ್ಟ್ ಎಲ್ಲೂ ಕೂಡ ಮಾತಾಡಿಲ್ಲ. ನೀವು ನಿಮ್ಮ ಹೇಳಿಕೆ ಬಗ್ಗೆ ಎಲ್ಲೂ ಕೂಡ ಮಾತಾಡಿಲ್ಲ. ಕೋರ್ಟ್ ಹೇಳಿದೆ ತಾವು ಪೊಲೀಸರ ತನಿಖೆಗೆ ಸಹಕರಿಸ್ಬೇಕಂತೇಳಿ. ಸಹಕರಿಸ್ತೀರಾ? ಖಂಡಿತ ಸಹಕರಿಸ್ತೀನಿ. ಈಗ ನಾನು ಮಂತ್ರಿ ಯಾಕೆ ಕೆಲಸ ಮಾಡಿದವನ್ರಿ, ವ್ಯವಸ್ಥೆ ಗೊತ್ತಿಲ್ಲದೆ ಇರೋನೇನಲ್ಲ, ಸಹಕರಿಸ್ತೀನಿ. ಒಂದು ಪೊಲೀಸರೇ ಈಗ ನೋಡಿ, ಜನಸಾಮಾನ್ಯರು ಕಾನೂನು ಕೈಗೆತ್ಕೊಳ್ಳೋದು, ಪೊಲೀಸರೇ ಕಾನೂನು ಕೈಗೆತ್ಕೊಳ್ಳೋದು ಬೇಲಿ ಎದ್ದು ಹೊಲ ಮೇಯ್ದಂತೆ. ಜನಸಾಮಾನ್ಯರು ಕಾನೂನು ಕೈಗೆತ್ಕೊಳ್ಳೋದು ಸ್ವಾಭಾವಿಕ. ನಿಮಗೆ ಜೀವ ಭಯ ಇದೆ ಅಂತ ಹೇಳಿದ್ರಿ. ಸರಿ, ಈಗ ತನಿಖೆ ಬೆಳಗಾವಿಯಲ್ಲಿ ನಡೆಯುತ್ತೆ. ಬೆಳಗಾವಿಯಲ್ಲಿ FIR ಆಗಿರತಕ್ಕಂಥದ್ದು. ಬೆಳಗಾವಿಯಲ್ಲಿ ಹೋದರೂ ಕೂಡ ನಿಮ್ಮನ್ನು ಬಿಡ್ತಾರಾ? ನೀವೇ ಹೇಳಿದ್ರಿ, ಬದುಕು ಬಂದರೆ ಹುಷಾರ್ ಅನ್ನೋ ರೀತಿಯಲ್ಲಿ DK ಶಿವಕುಮಾರ್ ಹೇಳಿದರು ಅಂತ ಹೇಳಿದ್ರಿ. ಬೆಳಗಾವಿಯಲ್ಲಿ ತಮಗೆ ತನಿಖೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಕಾಂಗ್ರೆಸ್ನ ಅಥವಾ ನೀವು ಯಾರನ್ನ ಮೇಲೆ ಆರೋಪ ಮಾಡ್ತೀರಾ ಅವ್ರ ಥ್ರೆಟ್ ಇರಲ್ವಾ? ನೋಡಿ, ಒಂದೇನಂದರೆ ಪೊಲೀಸರು ಹೇಳ್ತೀರಾ, ಪೊಲೀಸ್ ಮೇಲೆ ಭಯ. ಇಲ್ಲಿ ಈ ವಿಷಯಗಳಲ್ಲಿ ಪ್ರಚೋದಿಸಿದವರ ಕಾರಣಕ್ಕೆ ಪ್ರಚೋದನೆಗೆ ಕೆಲವರು ಒಳಗಾಗಿದ್ದಾರೆ. ಸಾಮಾನ್ಯ ಜನ ಏನಿಲ್ಲ. ಸಾಮಾನ್ಯ ಜನ ಎಲ್ಲೆಲ್ಲಿ ಕರ್ಕೊಂಡೋದ್ರು ಅಲ್ಲಿ ವಿಷಯ ಗೊತ್ತಾಗ್ತಿದ್ದಂಗೆ ನನ್ನ ಮುತ್ಕೊಳ್ತಿದ್ರು. ಧಿಕ್ಕಾರ ಹಾಕ್ಲಿಕ್ಕಲ್ಲ, ಜೈಕಾರ ಹಾಕಲಿಕ್ಕೆ. ಕೋರ್ಟ್ ಹಾಲಿನ ಎದುರುಗಡೆನೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ವಕೀಲರು ಸೇರಿದ್ರು. ಅವರು ಯಾರೂ ನನ್ನನ್ನು ಅನುಮಾನದಿಂದಲೂ ನೋಡಲಿಲ್ಲ, ಆಕ್ರೋಶದಿಂದಲೂ ನೋಡಲಿಲ್ಲ, ಪ್ರೀತಿಯಿಂದಲೇ ನೋಡಿದ್ರು, ಬೆಂಬಲಕ್ಕೆ ನಿಂತ್ಕೊಂಡ್ರು. ಹಾಗಾಗಿ ಕೆಲವರ ಪ್ರಚೋದಿಸ್ತಾರೆ, ಕೆಲವರು ಷಡ್ಯಂತ್ರ ನಡೆಸ್ತಾರೆ. ಜನಸಾಮಾನ್ಯರು ನೋಡ್ತಾರೆ. ಒಬ್ಬನ ವ್ಯಕ್ತಿತ್ವ ಒಂದು ದಿನದಲ್ಲಿ ಡೆವಲಪ್ ಆಗಲ್ಲ. ನಾನು ಹಿಂದುತ್ವವಾದಿ ಅನ್ನೋದು ಒಂದಿಂದಲೇ ಡೆವಲಪ್ ಆಗಿರೋದಾ? ನಾನು ನೇರ ನಿಷ್ಠುರವಾಗಿ ಮಾತಾಡೋದು ಅನ್ನೋದು ಒಂದಿಂದಲೇ ಡೆವಲಪ್ ಆಗಿರೋದಾ? BJP ಅಂದರೆ ಕಟ್ಟಾ BJP ಅನ್ನೋದು ಒಂದಿಂದಲೇ ಡೆವಲಪ್ ಆಗಿರೋದಾ? ಒಬ್ಬ ರಾಷ್ಟ್ರವಾದಿ ಅನ್ನೋದು ಒಂದಿಂದಲೇ ಡೆವಲಪ್ ಆಗಿರೋದಾ? ನಿಮ್ಮ ಹೋರಾಟ, ನಿಮ್ಮ ನಿರಂತರವಾಗಿರೋ ಪ್ರಯತ್ನದಿಂದ ಡೆವಲಪ್ ಆಗಿರೋದು. ಕಾನೂನು ಹೋರಾಟ ಅಂತ ಹೇಳಿದ್ರಿ. ಯಾವ ರೀತಿ ಕಾನೂನು ಹೋರಾಟ ಮಾಡ್ತೀರಾ ನೀವು? ನಮ್ಮ ಕಾನೂನು ತಜ್ಞರ ಜೊತೆಲಿ ಸಮಾಲೋಚನೆ ಮಾಡಿ ನಿರ್ಣಯ ಮಾಡ್ತೀವಿ. ಕೇಸನ್ನು ಬೆಂಗಳೂರು ಶಿಫ್ಟ್ ಮಾಡಿ ಅಂತ ಏನಾದರೂ ಕೋರ್ಟಿಗೆ ಮನವಿ ಮಾಡ್ಕೊಂತಾರೆ? ಯಾಕಂದ್ರೆ ನಿಮಗೆ ಅಲ್ಲಿ ರಕ್ಷಣೆ ಇಲ್ಲ, ನಿಮಗೆ ಜೀವ ಭಯ ಇದೆ. ಕಾನೂನು ತಜ್ಞರ ಜೊತೆಯಲ್ಲಿ ಸಮಾಲೋಚನೆ ಮಾಡ್ತೀವಿ. ನನಗೆ ಬೆಳಗಾವಿನ ಜನರ ಬಗ್ಗೆ ನನಗೆ ವಿಶ್ವಾಸ ಇದೆ ರೀ. ಬೆಳಗಾವಿ ಜನ ಭಾಳ ಪ್ರೀತಿ ತೋರಿಸೋರು. ಕೆಲವರು ಪ್ರೊವೋಕೇಟ್ ಮಾಡಿರ್ಬೋದು, ಕೆಲವರು ದ್ವೇಷ ಮಾಡಿರ್ಬೋದು, ಕೆಲವರು ಸ್ವಾರ್ಥಕ್ಕಾಗಿ ನನ್ನ ಮೇಲೆ ಹಲ್ಲೆ ಪ್ರಯತ್ನ ಮಾಡಿರ್ಬೋದು. ಬೆಳಗಾವಿನ ಜನ ನನ್ನನ್ನು ಪ್ರೀತಿ ಮಾಡ್ತಾರೆ ರೀ. ಬೆಳಗಾವಿ ಜನ. ಚರ್ಚೆ ಆಗ್ತಿದೆ CT ರವಿ ಒಂದು ಪ್ರಕರಣ ಒಡೆದ ಮನಸ್ಸುಗಳನ್ನು, ಮುರಿದ ಮನಸ್ಸುಗಳನ್ನು ಭಾರತೀಯ ಜನತಾ ಪಕ್ಷ ಎಲ್ಲ ಮನಸ್ಸುಗಳನ್ನು ಒಂದು ಮಾಡ್ತು ಈ ಪ್ರಕರಣ ಅಂತೇಳಿ. ರಾಜಕೀಯವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಯಿತು. ರವಿ ಮತ್ತಷ್ಟು ಸೈನಾದ್ರು ಅಂತೇಳಿ ರಾಜಕೀಯವಾಗಿ ಚರ್ಚೆ ಆಗ್ತಿದೆ. ಆ ಲಾಭ ಆಯ್ತಾ? ನನ್ನ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರನ ಈ ಪ್ರಕರಣದಲ್ಲಿ ಹಾಕಕ್ಕೆ ಬರಲ್ಲ. ನಮ್ಮ ಪಕ್ಷದ ವಿಶೇಷತೆ ಏನು ಅಂತ ಹೇಳಿದ್ರೆ, ಹಿಂದುತ್ವ, ರಾಷ್ಟ್ರಭಕ್ತಿ ಇಂಥ ಪ್ರಶ್ನೆ ಬಂದಾಗ ನಾವ್ಯಾರೂ ಒಡ್ಕೊಂಡು ತೋರಿಸಿಲ್ಲ. ಎರಡನೇದು, ನನಗೆ ಅನಿಸುತ್ತೆ, ನಾನು ಪಕ್ಷ ಕಾರ್ಯಕರ್ತ ಕೆಲವೊಮ್ಮೆ ನಿಷ್ಠುರವಾಗಿ ಮಾತಾಡಿದ್ರೂ ಪಕ್ಷದ ಚೌಕಟ್ಟನ್ನ ಮೀರದೇ ಇರೋ ಕಾರಣಕ್ಕೆ, ಯಾರನ್ನೂ ದ್ವೇಷಿಸದೇ ಇರೋ ಕಾರಣಕ್ಕೆ, ಕಠೋರವಾಗಿ ಮಾತಾಡೋದು ಬೇರೆ, ದ್ವೇಷ ಮಾಡೋದು ಬೇರೆ, ದ್ವೇಷ ಮಾಡದೇ ಇರೋ ಕಾರಣಕ್ಕೆ, ಮತ್ತು ಎಲ್ರಿಗೂ ಕಾಂಗ್ರೆಸ್ ಮಾಡ್ತಿರೋ ತಪ್ಪು, ಇದು ಅನ್ಯಾಯ ಅಂತ ಅನಿಸಿರೋ ಕಾರಣಕ್ಕೆ ಒಟ್ಟಾಗಿ ಬಂದಿದ್ದಾರೆ. ನಾನು ಅವರೆಲ್ಲರಿಗೂ ಬಾಯಿನಲ್ಲಿ ಕೃತಜ್ಞತೆ ಸಲ್ಲಿಸಿದರೆ ಅದು ಪರಿಪೂರ್ಣ ಆಗಲ್ಲ. ಹೃದಯಾಂತರಾಳದಿಂದ ಕೃತಜ್ಞತೆ ಸಲ್ಲಿಸ್ತೀನಿ. ನಿಮ್ಮ ಕಷ್ಟ ಕಾಲದಲ್ಲೂ ಹಿಂಗೆ ನಿಮ್ಮ ಜೊತೆಗೆ ನಿಂತ್ಕೋತೀನಿ. ಇಡೀ ಪ್ರಕರಣ DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೀಡ್ ಮಾಡಿದರು. CM ಮತ್ತು ಹೋಮ್ ಮಿನಿಸ್ಟರ್ ಲೀಡ್ ಮಾಡಲಿಕ್ಕೆ ಹೋಗಲಿಲ್ಲ. ಅಂದರೆ ಇದರ ಅರ್ಥ ಏನು ಈ ಸರ್ಕಾರದಲ್ಲಿ? ನೋಡಿ, FIR ರಿಜಿಸ್ಟರ್ ಮಾಡದೇ ಇರೋ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡು ಹೋಮ್ ಮಿನಿಸ್ಟ್ರು, ನಾನು ಸಂವಿಧಾನಬದ್ಧ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀನಿ ಮತ್ತು ನಾನು ಇಲ್ಲಿ ಸಚಿವ ಇದ್ದೀನಿ ಅಂತ ತೋರಿಸ್ಬೇಕು. ಮುಖ್ಯಮಂತ್ರಿಗಳು ನನ್ನ ವಿಷಯದಲ್ಲಿ ಹೇಗೆ ಕಾನೂನು ತನ್ನ ಕೆಲಸ ಮಾಡುತ್ತೆ ಅಂತ ಹೇಳಿದ್ರು. ಕೆಲವ್ರ ಮೇಲೆ ಅತ್ಯಾಚಾರದ ಕೇಸ್ ದಾಖಲಾಗಿದ್ದಾವೆ, ಅವ್ರದ್ದೇ ಪಾರ್ಟಿ MLAಗಳ ಮೇಲೆ. ನೋ ಆಕ್ಷನ್. ಒಬ್ಬ ರುದ್ರೇಶ್ ಅನ್ನೋನು ತಾಲೂಕು ಆಫೀಸಲ್ಲಿ 2nd ಡಿವಿಷನ್ ಕ್ಲರ್ಕ್ ಆಗಿದ್ದವನು ಕೆಲವ್ರ ಹೆಸರನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ನೋ ಆಕ್ಷನ್. ಹಾಗಾಗಿ ಕಾನೂನು ತನ್ನ ಪಾಡಿಗೆ ಕೆಲಸ ಮಾಡಬೇಕು ಅಂದರೆ ಕಾನೂನನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ಪೊಲೀಸರನ್ನು ದುರ್ಬಳಕೆ ಮಾಡೋದು ತಪ್ಪಬೇಕಲ್ವಾ? ಯಾವಾಗ FIR ದಾಖಲಿಸ್ತೀರಾ DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ? ನೀವು ಹೇಳಿ ನಮ್ಮ ಮೇಲೆ ಕೊಲೆ ಬೆದರಿಕೆ ಹಾಕಿ. ಈಗಾಗಲೇ ನಾನು ದೂರು ಕೊಟ್ಟಿದ್ದೀನಿ, ಕೋರ್ಟ್ನಲ್ಲಿ ಸ್ಟೇಟ್ಮೆಂಟು ಮಾಡಿದ್ದೀನಿ.
ನನ್ನ ದೂರಿನ ಆಧಾರದಲ್ಲಿ FIR ದಾಖಲಿಸ್ಕೊಳ್ಳೋದು ಪೊಲೀಸರ ಕರ್ತವ್ಯ. ಅವ್ರು ದಾಖಲಿಸ್ಕೊಳ್ಳದೆ ಇದ್ದರೆ ಮುಂದಿನ ಕ್ರಮವನ್ನು ಕಾನೂನಿನ ತಜ್ಞರ ಜೊತೆ ಸಮಾಲೋಚನೆ ಮಾಡಿ, ಪಕ್ಷದ ವರಿಷ್ಠರ ಜೊತೆ ಸಮಾಲೋಚನೆ ಮಾಡಿ ಮಾಡ್ತೀನಿ. ದೇವರ ಮುಂದೆ ಅವರು ಪ್ರಮಾಣ ಮಾಡಕ್ಕೆ ನಾನು ಸಿದ್ಧ ಅಂತ ಹೇಳಿದ್ದಾರೆ, ನೀವು ಸಿದ್ಧ ಇದ್ದೀರಾ? ಯಾವುದು? ಅವರು ನೀವು ಹೇಳಿದಂತ ಹೇಳಿಕೆ ವಿಚಾರ ಅವ್ರು ಹೇಳಿದ್ದಾರೆ ಅಂತ ನೀವು ಈಗ ತನಿಖೆ ಹಂತದಲ್ಲಿ ಇದೆಯಲ್ಲ, ತನಿಖೆ ಮುಗಿಲಿ. ದೂರು ಕೊಡೋಕ್ಕೆ ಮುಂಚೆ ಅವರು ನನಗೆ ಈ ಪ್ರಶ್ನೆ ಕೇಳಿದರೆ ಆವಾಗ ಬೇರೆ ಪ್ರಶ್ನೆ ಬರ್ತಿತ್ತು. ಈಗ ದೂರು ಕೊಟ್ಟಿದ್ದಾರೆ, ಸಭಾಪತಿಗಳು ರೂಲಿಂಗು ಬಂದಿದೆ. ಅವೆಲ್ಲವೂ ಈ ಯಾವುದನ್ನು ಮಾಡೋಕ್ಕೆ ಮುಂಚೆ ಕೇಳಿದರೆ ಅದು ಸರಿ ಇತ್ತು. ಈಗ ಅವರು ಕಾನೂನಿನ ಮಾರ್ಗವನ್ನು ಬಿಟ್ಟು ಗುಂಡಾಗಿರಿ ಮಾರ್ಗವನ್ನು ತುಳಿದಿದ್ದಾರೆ. ಹಾಗಾಗಿ ನನಗೆ ಕಾನೂನಿನ ರಕ್ಷಣೆ ಬೇಕು. ನಾನು ಗುಂಡಾಗಿರಿಯ ಮಾರ್ಗದಲ್ಲಿ ಉತ್ತರ ಕೊಡಲ್ಲ. ನನಗೆ ಕಾನೂನಿನ ರಕ್ಷಣೆ ಬೇಕು. ನನಗೆ ರಕ್ಷಣೆ ಕೊಡಬೇಕಾಗಿರೋ ಜವಾಬ್ದಾರಿ ಸರ್ಕಾರದ್ದು. ಕೊನೆಯ ಪ್ರಶ್ನೆ, FSL ವರದಿ ಏನೇ ಬಂದರೂ ಕೂಡ ಅದಕ್ಕೆ ತಾವು ಬದ್ಧರಾಗಿರ್ತೀರಾ? ಈ ದೇಶದ ಕಾನೂನಿಗೆ ತಾವು ಬದ್ಧರಾಗಿರ್ತೀರಾ? ನೋಡಿ, ನಮಗೆ FSL ವರದಿ ಏನೇ ಬಂದರೂ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಆ ತೀರ್ಪಿಗೆ ನಾನು ಬದ್ಧ ಇರ್ತೀನಿ. ಎಸ್, ನ್ಯಾಯಾಲಯ ತೀರ್ಪೇ ಅಂತಿಮ.